ಟಿಕೆಟ್ ಇಸ್ಕೊಳ್ಳೋ. ಬಿಗ್ ಬಾಸ್ ಶೋ ಇದೆಯಲ್ಲ, ಇದು ರಿಯಾಲಿಟಿ ಶೋ ಅಲ್ಲ, ಬಂಡಲ್ ಶೋ ಅಂತ ಸೀದಾ ಹೇಳ್ಬಿಟ್ಟೆ. ಅದನ್ನ ನೋಡಿ ಒಂದ್ಸಲ ಅವ್ರು ಕನ್ಫ್ಯೂಸ್ ಆಗಿಬಿಟ್ರು. ಏನು ಹೇಳಿದೆಯಪ್ಪ ಅಂತಂದ್ರೆ ಬಿಗ್ ಬಾಸ್ ಶೋ ಇದೆಯಲ್ಲ, ಇದು ರಿಯಾಲಿಟಿ ಶೋ ಅಲ್ಲ, ಬಂಡಲ್ ಶೋ ಅಂತಿದೆ. ಯಾಕಂತಂದ್ರು ಇಲ್ಲಿ ಪ್ರತಿಭೆಗಳು ಬಂದಿದಾರಲ್ಲ, ಅವ್ರಿಗೆ ಯಾರಿಗೂ ನೀವು ಗೌರವ ಕೊಡ್ತಾ ಇಲ್ಲ, ಅವ್ರ ಟ್ಯಾಲೆಂಟ್ ನೀವು ನೋಡ್ತಾ ಇಲ್ಲ, ಟ್ಯಾಲೆಂಟ್ ತೋರಿಸೋ. ಎಸ್, ಈಗ ವಿಡಿಯೋ ನೋಡಿದ್ರಲ್ಲ, ನಿನ್ನೆ ಅಷ್ಟೇ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಕೂಡ ಇಲ್ಲಿ ಅಪ್ಡೇಟ್ ಮಾಡಿದ್ರು. ಆದ್ರೆ ಇವ್ರು ಏನ್ ಮಾತಾಡಿದ್ರು ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸಿಲ್ಲ. ಅವ್ರು ಇಲ್ಲಿ ಏನ್ ಹೇಳಿದ್ರು ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಕೇಳಿಸ್ಕೊಂಡ್ರಿ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದೀನಿ. ನೋಡಿ, ಬಿಗ್ ಬಾಸ್ ರಿಯಾಲಿಟಿ ಶೋ ಬಂಡಲ್ ಶೋ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಿದ್ದಾರೆ. ಈಗ ಬಿಗ್ ಬಾಸ್ ರಿಯಾಲಿಟಿ ಶೋಗೆ 60 ಜನ ಇಲ್ಲಿ ಸೆಲೆಕ್ಟ್ ಆಗಿದ್ರು. 60 ಜನದಲ್ಲಿ ಈಗ ಅಳದು ತೂಗಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಈಗ ಪಾಸ್ ಆದವ್ರನ್ನ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಡ್ತಾರೆ. ಆದ್ರೆ ಕೆಲವೊಬ್ರು ಇಲ್ಲಿ ಸೆಲೆಕ್ಟ್ ಆಗಿಲ್ಲ. ಒಬ್ಬೊಬ್ರು ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋನ ಮಾಡಿ ಹಾಕ್ತಿದ್ದಾರೆ, ನಮ್ನ ಇಷ್ಟು ಗಂಟೆಗೆ ಇಲ್ಲಿ ಕರ್ಸಿದ್ರು ಅಂತ ಅಂದ್ಬಿಟ್ಟು. ನೋಡಿ, ವಿಡಿಯೋ ಏನೋ ಮಾಡಿ ಇಲ್ಲಿ ಹಾಕಿದ್ರೆ, ಆದ್ರೆ ಒಬ್ಬೊಬ್ರಿಗೆ ಒಂದೊಂದು ರೀತಿಯಾದ ಇಲ್ಲಿ ಒಪಿನಿಯನ್ ಅಂತೂ ಇಲ್ಲಿ ಇದ್ದೇ ಇರುತ್ತೆ. ಎಷ್ಟ್ರ ಮಟ್ಟಿಗೆ ನಿಜ, ಎಷ್ಟ್ರ ಮಟ್ಟಿಗೆ ಸುಳ್ಳು ಅಂತ ಅಂದ್ಬಿಟ್ಟು ನಮಗೂ ಕೂಡ ಇಲ್ಲಿ ಗೊತ್ತಿಲ್ಲ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಇವ್ರುಗಳ ವಿಡಿಯೋಗಳು ಏನಿದೆ ಸ್ವಲ್ಪ ಇಲ್ಲಿ ವೈರಲ್ ಆಗ್ತಾನೆ ಇರುತ್ತೆ. ನಾನು ಬಿಗ್ ಬಾಸ್ಗೆ ಹೋದಾಗ ನನ್ನ ಅನುಭವ ಅಂತ ಕೂಡ ಇಲ್ಲಿ ವಿಡಿಯೋನ ಇಲ್ಲಿ ಮಾಡಿ ಹಾಕ್ತಾರೆ. ಜೊತೆಗೆ ಇನ್ನೊಂದೇನಪ್ಪ ಅಂತಂದ್ರೆ, ಈಗ ಬಿಗ್ ಬಾಸ್ ರಿಯಾಲಿಟಿ ಶೋ ಅನ್ನೋದು ಅತಿ ದೊಡ್ಡ ರಿಯಾಲಿಟಿ ಶೋ. ಕೆಲವೊಬ್ಬರಿಗೆ ಒಳ್ಳೆ ಒಪಿನಿಯನ್ ಇದೆ, ಕೆಲವೊಬ್ಬರಿಗೆ ಕೆಟ್ಟ ಒಪಿನಿಯನ್ ಇದೆ. ಅದು ಅವ್ರವ್ರಿಗೆ ಸಂಬಂಧಪಟ್ಟಿದ್ದು. ಆದ್ರೆ ಸೆಲೆಕ್ಟ್ ಆದವ್ರಿಗೆ ಹಬ್ಬದ ಊಟ. ಆದ್ರೆ ಇಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂತಂದ್ರೆ ಸಿಕ್ಕಾಪಡೆ ಬೇಜಾರು ಮಾಡ್ಕೊಂಡು ಇಲ್ಲಿ ಬಂದಿರ್ತಾರೆ. ಆದ್ರೆ ಇವ್ರಿಲ್ಲಿ ಹೇಳ್ತಿರೋದೇನಪ್ಪ ಅಂತಂದ್ರೆ, ಇದೊಂದು ಬಂಡಲ್ ಶೋ, ಇದು ರಿಯಾಲಿಟಿ ಶೋ ಅಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ ವೀಕ್ಷಕರೇ. ಸದ್ಯ ಇವರು ಕೂಡ ಆ ಒಂದು ಶೋನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಗ್ನಿ ಪರೀಕ್ಷೆ ಏನಿದೆ 60 ಜನದಲ್ಲಿ ಇವರು ಕೂಡ ಪ್ರಕಾಶ್ ಅನ್ನೋರು. ಈಗ ನೆಕ್ಸ್ಟ್ ಬರ್ತಾ ವಿಡಿಯೋಗಳು ಏನ್ ಬರುತ್ತೆ ಈಗ ಕಲರ್ಸ್ ವಾಹಿನಿಯಲ್ಲಿ, ಇವರೇನಿಲ್ಲಿ ಮಾತಾಡಿದ್ದಾರೆ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಗೊತ್ತಾಗುತ್ತೆ. ಆದ್ರೆ ಕಂಪ್ಲೀಟ್ ಆಗಿ ಏನ್ ಮಾತಾಡಿದ್ದಾರೆ, ಏನ್ ಮಾತಾಡಿಲ್ಲ ಅಂತ ಅಂದ್ಬಿಟ್ಟು ಆಗಸ್ಟ್ 16ನೇ ತಾರೀಕು ಈಗ ಗೊತ್ತಾಗುತ್ತೆ. ಇಲ್ಲಿ ಇವ್ರು ಹೇಳಿರೋ ಪ್ರಕಾರ ಏನಪ್ಪಾ ಅಂತಂದ್ರೆ, ಜಡ್ಜಸ್ಗಳು ಒಂದಿಷ್ಟು ಟಾಸ್ಕ್ಗಳನ್ನ ಇಲ್ಲಿ ಕೊಟ್ರಂತೆ. ಮತ್ತೆ ನಿನ್ನ ಹತ್ರ ಏನ್ ಟ್ಯಾಲೆಂಟ್ ಇದೆ ಅಂತ ಕೇಳಿದಾಗ ಸಂಗೀತ ಶೃಂಗೇರಿ ಅವರು ಕೇಳಿದಂತೆ, ಚಂದನ್ ಶೆಟ್ಟಿ ಅವರು ಮತ್ತೆ ಇಲ್ಲಿ ಜಡ್ಜ್ ಆದ ಶ್ರುತಿ ಅವರು ಕೂಡ ಇಲ್ಲಿ ಕೇಳಿದ್ದಾರೆ. ಅಂದ್ರೆ ಅವ್ರಿಗೆ ಇಲ್ಲಿ ಏನ್ ಕೇಳಬೇಕು ಅಂತ ಅನ್ಸಿದೆ ಕ್ವಶನ್ಗಳು ಅವರೆಲ್ಲರೂ ಕೂಡ ಇಲ್ಲಿ ಕೇಳಿದ್ದಾರೆ. ಆದ್ರೆ ಕೆಲವೊಬ್ಬರಿಗೆ ಇಲ್ಲಿ ಸಂಗೀತ ಶೃಂಗೇರಿ ಅವರು ಜಡ್ಜ್ ಆಗಿರೋದು ಇಷ್ಟ ಆಗಿಲ್ಲ. ಈವನ್ ಜಡ್ಜಸ್ಗಳ ಮೇಲೆ ಸಿಕ್ಕಾಪಟ್ಟೆ ಇಲ್ಲಿ ಬ್ಲೇಮ್ ಮಾಡ್ತಾ ಇದ್ದಾರೆ. ಆದ್ರೆ ಕಲರ್ಸ್ ವಾಹಿನಿಯಲ್ಲಿ ನೀವು ನೋಡಬಹುದು, ಏನಕ್ಕೆ ನಾವು ಈ ರೀತಿ ಅಗ್ನಿ ಪರೀಕ್ಷೆಯಲ್ಲಿ ಮಾಡ್ತಿದ್ದೀವಿ ಅಂತ ಬಿಟ್ಟು ಪ್ರತಿಯೊಬ್ಬರು ಕೂಡ ಇಲ್ಲಿ ಹೇಳ್ತಾ ಬಂದಿದ್ದಾರೆ. ನಿನ್ನೆಯಿಂದನೇ ಇಲ್ಲಿ ಪ್ರೋಮೋಗಳನ್ನ ಇಲ್ಲಿ ಅಪ್ಡೇಟ್ ಮಾಡ್ತಾನೆ ಇದ್ದಾರೆ. ಸುಮಾರು 2 ದಿವಸದಿಂದ 60 ಜನ ಸೆಲೆಕ್ಟ್ ಆದ್ರು ಅಂತ ಬಿಟ್ಟು ಆ ನಂತರ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಇಲ್ಲಿ ಫೇಮಸ್ ಆಗಿರೋರು ಅಂದ್ರೆ ಸ್ವಲ್ಪ ಹೆಸರು ಇರೋರು, ಇವಾಗ ಅಮ್ಮುಕು ಡುಮ್ಮುಕು ಅವ್ರದ್ದೊಂದು ವಿಡಿಯೋ ಏನಿದೆ, ಆದ್ರೆ ಕಂಪ್ಲೀಟ್ ಆಗಿ ಅವ್ರು ಏನ್ ಮಾತಾಡಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ಬೇಕಾಗುತ್ತೆ. ಇಲ್ಲಿ ಜಡ್ಜಸ್ಗಳು ಕ್ವಶನ್ ಕೇಳಿದ ತಕ್ಷಣ ಮೇನ್ ಆಗಿ ಅವ್ರಿಗೆ ಏನು ಉತ್ತರ ಕೊಡಬೇಕು ಅಂತ ಅಂದ್ಬಿಟ್ಟು ಅನ್ಸಿದೆ ಆ ಟೈಮಲ್ಲೇ ಇಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಇದು ಸ್ಕ್ರಿಪ್ಟೆಡ್ ಅಂತ ಸ್ವಲ್ಪ ಜನ ಹೇಳ್ತಾರೆ, ಆದ್ರೆ ಇದು ಸ್ಕ್ರಿಪ್ಟೆಡ್ ಅಲ್ಲ ಅಂತ ಕೂಡ ಇಲ್ಲಿ ಹೇಳ್ತಾರೆ. ರಿಯಾಲಿಟಿ ಶೋ ಅಂದಮೇಲೆ ಈಗ ಎಲ್ಲಾನು ಕೂಡ ಇಲ್ಲಿ ಇದ್ದೇ ಇರುತ್ತೆ. ಒಟ್ನಲ್ಲಿ ಈಗ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಅಗ್ನಿ ಪರೀಕ್ಷೆಗೆ ಯಾರ್ಯಾರು ಸೆಲೆಕ್ಟ್ ಆಗಿ ಹೋಗಿದ್ರು, ಮೊದಲಿಗೆ ವಿಡಿಯೋ ಮಾಡಿ ಹಾಕಿದ್ರಂತೆ. ಆ ನಂತರನೇ ಇಲ್ಲಿ ವಿಡಿಯೋ ಮೂಲಕ ಇಲ್ಲಿ ವಾಟ್ಸಪ್ ಈ ತರ ಕಾಲ್ ಮಾಡಿಬಿಟ್ಟು ಅವ್ರನ್ನ ಸೆಲೆಕ್ಟ್ ಮಾಡಿಬಿಟ್ಟು ಬನ್ನಿ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಬಿಟ್ಟು ಮುಂದಿನ ಹಂತದವರೆಗೂ ಕೂಡ ಇಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಆಮೇಲೆ ಬೆಳಿಗ್ಗಿನ ಜಾವನೇ ಇಲ್ಲಿ 7 ಗಂಟೆಗೆ ಆ ಒಂದು ಸ್ಪಾಟ್ ಕೂಡ ರೀಚ್ ಆಗಿದ್ದಾರಂತೆ. ಅದಾದ್ಮೇಲೆ 11:30 ಆಗಿತ್ತಂತೆ ಶೂಟಿಂಗ್ ಮಾಡ್ಬೇಕಾದ್ರೆ. ಮೇನ್ ಆಗಿ ಶೂಟಿಂಗ್ ಅಂತ ಅಂದಿದಷ್ಟೇ ಸ್ವಲ್ಪ ಲೇಟ್ ಕೂಡ ಇಲ್ಲಿ ಹಾಗೆ ಆಗುತ್ತೆ. ಫಸ್ಟ್ ಟೈಮ್ ಅವ್ರು ಅಟೆಂಡ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ ಕೆಲವೊಬ್ರು. ಯಾಕಂದ್ರೆ ಕಾಮನ್ ಪೀಪಲ್ ಅಂದ್ರೆ ಹಾಗೆ ಅಲ್ವಾ, ಎಷ್ಟು ಗಂಟೆಗೆ ಹೋದ್ರೆ ಎಷ್ಟು ಗಂಟೆಗೆ ಬರ್ಬೋದು ಅಂತ ಒಂದು ಅಂದಾಜಿರಲ್ಲ. ಬಟ್ ರಿಯಾಲಿಟಿ ಶೋಗಳಲ್ಲಿ ಈ ರೀತಿಯಾಗಿ ಕೊಡ್ತಿದ್ರು ಆಡಿಷನ್ ಅಂತಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಇಷ್ಟು ಗಂಟೆಗೆ ಹೋದ್ರೆ ಎಷ್ಟು ಗಂಟೆಗೆ ಬರ್ಬೋದು ಅಂತ ಅಂದ್ಬಿಟ್ಟು. ಎಕ್ಸಾಕ್ಟ್ ಟೈಮ್ ಯಾರು ಕೂಡ ಇಲ್ಲಿ ಹೇಳಕ್ಕಾಗಲ್ಲ. ಆದ್ರೆ ಈ ಒಂದು ರಿಯಾಲಿಟಿ ಶೋ ಬಗ್ಗೆ, ಇದೊಂದು ರಿಯಾಲಿಟಿ ಶೋ ಬಿಗ್ ಬಾಸ್ ರಿಯಾಲಿಟಿ ಶೋ ಅನ್ನೋದು ಬಂಡಲ್ ಶೋ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಈಗ ಆಲ್ಮೋಸ್ಟ್ ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ. ವೀಕ್ಷಕರೇ, ಈಗ ಇವರು ಹೇಳಿರೋ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಈಗ 60 ಜನ ಈಗ ಬಂದಿದ್ದಾರೆ. ಇದರಲ್ಲಿ ಮೇನ್ ಆಗಿ ಅಮ್ಮುಕು ಡುಮ್ಮುಕು ಮತ್ತೆ ಇಲ್ಲಿ ರೀಲ್ಸ್ ಗಂಗಕ್ಕ ಮತ್ತೆ ವಿನಯ್ ಗೌಡ ಅವ್ರಿಗೆ ನೀವು ಜಡ್ಜ್ ಆಗಕ್ಕೆ ಲಾಯಕ್ಕಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಅವ್ರ ಹೆಸರು ಸಂಧ್ಯಾ ಗೌಡ ಅಂತ ಅಂದ್ಬಿಟ್ಟು. ಯಾಕಂದ್ರೆ ತುಂಬಾ ಸಖತ್ತಾಗಿ ಮಾತಾಡಿದ್ರು. ಇವಾಗ ಡೇರಿಂಗ್ ಪರ್ಸನ್ ಅಪ್ಪ, ಇವಾಗ ಒಂಚೂರು ಭಯನೇ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರಲ್ಲ, ಆ ರೀತಿಯಾಗಿ ಮಾತಾಡಿದ್ರು. ಈ ಒಂದು ಪ್ರೊಮೋ ಬಂದಿದ ತಕ್ಷಣ ಇಂಥ ವ್ಯಕ್ತಿಗಳು ಬಿಗ್ ಬಾಸ್ ಮನೆಯಲ್ಲಿ ಇದ್ರೆ ಸಖತ್ತಾಗಿರುತ್ತೆ ಅಂತ ಅಂದ್ಬಿಟ್ಟು ಕೆಲವೊಬ್ರು ಕೂಡ ಇಲ್ಲಿ ಹೇಳಿದ್ದಾರೆ. ಬಟ್ ಈ ರೀತಿಯಾಗಿ ಜಡ್ಜಸ್ ಗಳಿಗೆ ಮಾತಾಡ್ಬಿಟ್ರು ಅಂತ ಕೂಡ ಇಲ್ಲಿ ಕೆಲವೊಬ್ರು ಹೇಳಿದ್ದಾರೆ. ಆದ್ರೆ ಈ ರೀತಿಯಾದ ಪರ್ಸನ್ಗಳು ಮತ್ತೆ ಇವಾಗ ಪ್ರಕಾಶ್ ಅನ್ನೋರು, ಇಷ್ಟು ಜನದ್ದು ಕೂಡ ಈಗ ಹೆಸರುಗಳು ಗೊತ್ತಾಗಿದೆ. ಕೆಲವೊಬ್ರು ತುಂಬಾ ಚೆನ್ನಾಗೂ ಕೂಡ ಇಲ್ಲಿ ಮಾತಾಡಿದ್ದಾರೆ, ಕೆಲವೊಬ್ರಿಗೆ ಇಷ್ಟ ಆಗಿದೆ, ಕೆಲವೊಬ್ರಿಗೆ ಇಷ್ಟ ಆಗಿದೆ. ಈ ಒಂದು ವಿಚಾರದ ಬಗ್ಗೆ ಮತ್ತೆ ಯಾರು ಸೆಲೆಕ್ಟ್ ಆದ್ರೆ ಚೆನ್ನಾಗಿರುತ್ತೆ, ಈಗ ಪ್ರೋಮೋ ಬಿಡಿದಾರಲ್ಲ, ಪ್ರೋಮೋದಲ್ಲಿ ಯಾರು ನಿಮ್ಗೆ ತುಂಬಾ ಇಷ್ಟ ಆದ್ರು, ಯಾರು ಸೆಲೆಕ್ಟ್ ಆದ್ರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.